ಹಿಂಗೆ ಪುಳಿಯೋಗರೆ ನೀವು ಮಾಡಿಟ್ಕೊಂಡ್ರೆ 3 ತಿಂಗಳು ಆರಾಮಾಗಿ ತಿನ್ಬೋದು. ಬಿಸಿ ಬಿಸಿ ಅನ್ನ ಪುಳಿಯೋಗರೆ ಮಸಾಲೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದ್ರೆ ಮಸ್ತ್ ಅಂದ್ರೆ ಮಸ್ತ್ ಇರ್ತೈತೆ ನೋಡ್ರಿ. ಮತ್ತಾಕೆ ತಡ ಮಾಡತ್ತೀರಿ, ಪಟ್ ಅಂತ ರೆಸಿಪಿ ಹೇಳ್ತೀನಿ ನೋಡ್ರಿ. ಕಡ್ಲಿ ಬ್ಯಾಳಿ, ಉದ್ದಿನ ಬ್ಯಾಳಿ, ಕರಿಮೆಣಸು, ಡಿಸ್ಕ್ರಿಪ್ಷನ್ ಒಳಗೆ ಎಲ್ಲ ಇಂಗ್ರೀಡಿಯೆಂಟ್ನು ಮೆನ್ಷನ್ ಮಾಡೀನಿ. ಕೊತ್ತಂಬರಿ ಬೀಜ, ಜೀರಿಗೆ, ಮೆಂತೆಕಾಳು, ಗುಂಟೂರು ಮೆಣಸಿನ್ಕಾಯಿ, ಕೆಂಪು ಮೆಣಸಿನ್ಕಾಯಿ, ಕರಿಬೇವು ಹಾಕಿ ಒಂದು ಸ್ವಲ್ಪ ಎಣ್ಣೆ ಹಾಕಿ ಲೋ ಫ್ಲೇಮ್ನಾಗ ಚೆಂದಂಗಿ ವಾಸನೆ ಬರುತ್ತನ ಮಸ್ತಂಗಿ ಹುರ್ಕೋಬೇಕು ನೋಡ್ರಿ. ಹುರ್ಕೊಂಡಾದ್ಮೇಲೆ ಎಳ್ಳು, ಆಮೇಲೆ ಅರಿಶಿನ ಪುಡಿ, ಆಮೇಲೆ ಒಂದು ಸ್ವಲ್ಪ ಹಿಂಗೆ ಹಾಕಿ ಚೆಂದಂಗಿ ಹುರ್ಕೋಬೇಕು. ಎಳ್ಳನ್ನ ಲಾಸ್ಟಿಗೆ ಹಾಕ್ರಿ, ಯಾಕಂದ್ರೆ ಎಳ್ಳು ಜಲ್ದಿ ಸುಟ್ಟು ಬಿಡ್ತೈತಿ. ಆಮೇಲೆ ಮಾಡಿರುವಂಥ ಪೌಡರ್ನ ಮಸ್ತಂಗಿ ನೀವು ಏನು ಮಾಡಿರಿ ಮಿಕ್ಸಿ ಮಾಡಿ ಇಟ್ಕೋರಿ. ಇನ್ನೊಂದು ಬೌಲ್ನಾಗ ಮಿಕ್ಸಿ ಮಾಡೋಕ್ಕಿಂತ ಮುಂಚೆ ಅದರೊಳಗೆ ಒಂದು ಸ್ವಲ್ಪ ಸಾಸಿವೆ ಹಾಕ್ರಿ. ಸಾಸಿವೆ ಹಾಕಿ ಚೆಂದಂಗಿ ಪೌಡ್ರ್ ಮಾಡಿ ಇಟ್ಕೋರಿ. ಆಮೇಲೆ ಅದೇ ಪಾತ್ರೆ ಒಳಗೆ ಎಣ್ಣೆ ಹಾಕಿ ಕಡಲೆಬೇಳೆ, ಉದ್ದಿನ ಬೇಳೆ, ಗೋಡಂಬಿ, ಶೇಂಗಾ, ಆಮೇಲೆ ಕೆಂಪು ಮೆಣಸಿನ್ಕಾಯಿ, ಕರಿಬೇವನ್ನ ಹಾಕಿ ಚೆಂದಂಗಿ ಫ್ರೈ ಮಾಡಿ ನೀವು ತೆಗೆದಿಟ್ಕೋರಿ. ನೆನೆಸಿಟ್ಟಿರುವಂಥ ಹುಂಚಿಕಾಯಿ ರಸನ ಹಾಕ್ಕೊಂಡು ಉಪ್ಪು, ಹಳದಿ, ಆಮೇಲೆ ಬೆಲ್ಲ ಹಾಕ್ಕೊಂಡು ಅದೇ ಎಣ್ಣೆ ಒಳಗೆ ಚೆಂದಂಗಿ ಕುದಿಬೇಕು ನೋಡ್ರಿ. ಎಣ್ಣೆ ಮತ್ತು ಹುಂಚಿಕಾಯಿ ರಸ ಬೇರೆ ಆಗಬೇಕು. ಆಮೇಲೆ ನಾವು ಮಾಡಿರುವಂಥ ಪೌಡರ್ನ ಕೂಡ ಇದ್ರೊಳಗೆ ಆ್ಯಡ್ ಮಾಡ್ಕೋಬೇಕು. ಆ್ಯಡ್ ಮಾಡಿಕೊಂಡು ಚೆಂದಂಗಿ ಮಿಕ್ಸ್ ಮಾಡ್ಬೇಕು ನೋಡ್ರಿ. ಮಿಕ್ಸ್ ಮಾಡಿ ಆಮೇಲೆ ಅದು ಸ್ವಲ್ಪ ಗಟ್ಟಿ ಗಟ್ಟಿ ಆದರೆ ನಿಮಗೆ ಬೇಕಿತ್ತಂದ್ರೆ ಒಂದು ಸ್ವಲ್ಪ ಎಣ್ಣೆ ಹಾಕೋರಿ. ಇಲ್ಲ ಅಂತಂದ್ರೆ ನೀವು ಹಿಂಗೇನು ಸ್ಟೋರ್ ಮಾಡ್ಬೋದು. ಏನು ಮಾಡಿಟ್ಟಿದ್ವಲ್ಲ ಎಲ್ಲ ನಾವು ಒಗ್ಗರಣೆ, ಆ ಒಗ್ಗರಣೆನೂ ಕೂಡ ಇದ್ರೊಳಗೆ ಹಾಕಿ ಚೆಂದಂಗಿ ಮಿಕ್ಸ್ ಮಾಡ್ಕೋರಿ. ನಿಮಗೆ ಒಂದು ಟಿಪ್ ಏನಪ್ಪ ಅಂತಂದ್ರೆ ಇದನ್ನು ಏರ್ ಟೈಟ್ ಕಂಟೈನರ್ ಒಳಗೆ ಇಟ್ಟಂದ್ರೆ ಆರಾಮಾಗಿ 3 ತಿಂಗಳ ಇದು ಬರ್ತೈತೆ ನೋಡ್ರಿ. ಬಿಸಿ ಬಿಸಿ ಅನ್ನ ಆಮೇಲೆ ಇದು ಹಾಕ್ಕೊಂಡು ಒಂದು ಸ್ವಲ್ಪ ತುಪ್ಪ ಹಾಕ್ಕೋರಿ. ತುಪ್ಪ ಹಾಕ್ಕೊಂಡು ಕಲಿಸಿ ತಿಂದ್ರೆ ಏನಂತೀರಿ ಟೇಸ್ಟ್ ಮಸ್ತ್ ಅಂದ್ರೆ ಮಸ್ತ್ ಆಗಿರ್ತೈತಿ. ಹಿಂಗೆ ಮಾಡಿಕೊಂಡು ನಿಮ್ಮ ಟೈಮ್ನು ಸೇವ್ ಆಗ್ತೈತಿ, ಆಮೇಲೆ ಮಸ್ತ್ ಊಟನೂ ಮಾಡ್ದಂಗೆ ಆಗ್ತೈತಿ. ಎಲ್ಲರಿಗೂ ಇದು ವಿಡಿಯೋ ಯೂಸ್ಫುಲ್ ಆಗೈತಂತ ಅನ್ಕೊತೀನಿ ರೀ. ಯೂಸ್ಫುಲ್ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ಹೀಗೆ ಮತ್ತೆ ಇನ್ನೊಂದು ವಿಡಿಯೋನ ಸಿಗ್ತೀನಂತ್ರಿ. ಅಲ್ಲಿವರೆಗೂ ಬಾಯ್.